ಇನ್ನು ಬೆಂಗಳೂರಿನಲ್ಲಿ 7,500 CCTVಗಳ ಹೆಚ್ಚುವರಿ ಅಳವಡಿಕೆ ಮಾಡಿದ್ದಾರೆ. MG ರೋಡ್ನಲ್ಲಿ ಕಮಾಂಡ್ ಕಂಟ್ರೋಲ್ ವಾಹನ ನಿಗಾ ಇಡುತ್ತೆ. ಕಂಟ್ರೋಲ್ ರೂಮ್ನಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನು ಈಗಾಗಲೇ ಶುರು ಮಾಡಿದ್ದಾರೆ. 7,500 CCTVಗಳು, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಕಮಾಂಡ್ ಕಂಟ್ರೋಲ್ ವಾಹನ, 360 ಡಿಗ್ರಿ ರೊಟೇಟ್ ಆಗ್ತಕ್ಕಂಥ ಕ್ಯಾಮ್ರಾಗಳು, 360 ಡಿಗ್ರಿ ಸುತ್ತಮುತ್ತ ಎಲ್ಲೇ ಏನೇ ಅವಘಡಗಳಾದರೂ ಕೂಡ ಇಮ್ಮಿಡಿಯೇಟಾಗಿ ಅದೆಲ್ಲವೂ ಕೂಡ ದೃಶ್ಯಗಳು ಕಮಾಂಡ್ ಕಂಟ್ರೋಲ್ ರೂಮ್ಗೆ ರವಾನೆ ಆಗಬೇಕು. ಅಲ್ಲಿ ಕೂತು ಅದನ್ನು ವಾಚ್ ಮಾಡೋ ಕೆಲಸವನ್ನು ಈಗಾಗಲೇ ಪೊಲೀಸರು ಶುರು ಮಾಡಿಬಿಟ್ಟಿದ್ದಾರೆ. ಕಮಾಂಡ್ ಕಂಟ್ರೋಲ್ ರೂಮ್, ಆ ವಾಹನ, ಅದಕ್ಕೆ ಅಂತಲೇ ಒಂದು ವಾಹನ ತಯಾರು ಮಾಡ್ಕೊಂಡಿದ್ದಾರೆ. ಎಲ್ಲ CCTVಗಳ ಫುಟೇಜ್ಗಳ ದೃಶ್ಯಗಳು ಅಲ್ಲಿ ಲಭ್ಯ ಆಗುತ್ತೆ. ಅದನ್ನೇ ಕಮಾಂಡ್ ಕಂಟ್ರೋಲ್ ರೂಮ್ ಅಂತ ಕರಿತಕ್ಕಂಥದ್ದು. ಈ ಕಮಾಂಡ್ ಕಂಟ್ರೋಲ್ ರೂಮ್ ಹೊಸ ಒಂದು ಇದನ್ನು ಶುರು ಮಾಡಿರ್ತಕ್ಕಂಥದ್ದು. ಈ ಸರ್ತಿ ಆ ವಾಹನ ಎಲ್ಲವನ್ನು ನುರಿತ ತರಬೇತಿಯನ್ನು ಪಡೆದಂತಹ ನುರಿತ ಸಿಬ್ಬಂದಿಗಳನ್ನು ಇದಕ್ಕೋಸ್ಕರ ನಿಯೋಜನೆ ಮಾಡಿಕೊಂಡಿದ್ದಾರೆ. 7,500 CCTVಗಳನ್ನು ಹೆಚ್ಚುವರಿಯಾಗಿ ಅಳವಡಿಕೆ ಮಾಡಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾಗೇಶ್ ಅವರಿಂದ ಪಡ್ಕೊಂಡ. ನಾಗೇಶ್, ಈಗ ಈ ಕಮಾಂಡ್ ಕಂಟ್ರೋಲ್ ರೂಮ್ ಹೇಗೆ ಆಪರೇಟ್ ಆಗುತ್ತೆ, ಇದರಿಂದ ಜನಸಾಮಾನ್ಯರಿಗೆ ಮತ್ತು ಪೊಲೀಸರಿಗೆ ಹೇಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ವಿವರಿಸ್ಬೋದಾ? ಅರವಿಂದ್, ಬೆಂಗಳೂರಿನಲ್ಲಿ ಈಗಾಗಲೇ ಹಾಟ್ಸ್ಪಾಟಲ್ಲಿ ಒಂದಾದಂಥ ಏನು ಬ್ರಿಗೇಡ್ ರೋಡ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಮಾಡಲಿಕ್ಕೆ ಜನ ಸೇರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಭಾಳಷ್ಟು ದೊಡ್ಡ ಮಟ್ಟದ ಸೆಕ್ಯೂರಿಟಿಯನ್ನು ಮಾಡ್ಕೊಂಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಜನರು ಬರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗೋದನ್ನು ತಡೆಯೋಕ್ಕೆ ಈಗಾಗಲೇ ಒಂದು ಕಮಾಂಡ್ ಕಂಟ್ರೋಲ್ ಸೆಂಟರನ್ನು ಮಾಡ್ಕೊಂಡಿರುವಂಥದ್ದನ್ನು ನಾನು ತೋರಿಸ್ತಾ ಇದ್ದೀನಿ. ವಿಜುವಲ್ಸ್ಗಳಲ್ಲಿ ಈಗಾಗಲೇ ತಾತ್ಕಾಲಿಕ ಕಂಟ್ರೋಲ್ ರೂಮಲ್ಲಿ ಪೊಲೀಸರು ಈಗಾಗಲೇ ಕಾರ್ಯವನ್ನು ಶುರು ಮಾಡಿರುವಂಥದ್ದು ವಿಜುವಲ್ಸ್ಗಳನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್ ಸುತ್ತಮುತ್ತ ಜನಸಂದಣಿ ಮತ್ತು ಟ್ರಾಫಿಕ್ ಜಾಮ್ ಉಂಟಾದಂಥ ಸಂದರ್ಭದಲ್ಲಿ ಈ ತಾತ್ಕಾಲಿಕ ಕಂಟ್ರೋಲ್ ರೂಮಿಂದ ನೇರವಾಗಿ ಬೆಂಗಳೂರಿನ ಪೊಲೀಸ್ ಮಾಸ್ಟರ್ ಕಂಟ್ರೋಲ್ ರೂಮ್ಗೆ ವಿಚಾರವನ್ನು ತಿಳಿಸ್ತಾರೆ. ಯಾವ ಜಂಕ್ಷನ್ನಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ, ಜೊತೆಗೆ ಅಲ್ಲಾಗಿರುವಂಥ ಸಮಸ್ಯೆ ಏನು ಅನ್ನುವಂಥ ಮಾಹಿತಿಯನ್ನು ಇಲ್ಲಿ CCTV ಫುಟೇಜ್ಗಳನ್ನು ಗಮನಿಸಿ ಈ ತಾತ್ಕಾಲಿಕ ಕಂಟ್ರೋಲ್ ರೂಮ್ನಿಂದ ನೇರವಾಗಿ ಮಾಸ್ಟರ್ ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನು ಕೊಡಲಾಗುತ್ತೆ. ಮಾಹಿತಿ ಕೊಟ್ಟ ಬಳಿಕ ಮಾಸ್ಟರ್ ಕಂಟ್ರೋಲ್ ರೂಮಿನಿಂದ ನೇರವಾಗಿ ಸ್ಥಳದಲ್ಲಿರುವಂಥ ಪೊಲೀಸರಿಗೆ ಒಂದು ಇನ್ಸ್ಟ್ರಕ್ಷನ್ ಬರುತ್ತೆ. ಒಂದು ಟ್ರಾಫಿಕ್ ಜಾಮ್ ಆದರೂ ಮಾಹಿತಿ ಗೊತ್ತಾಗುತ್ತೆ, ಜೊತೆಗೆ ಅಲ್ಲಿ ಯಾವುದಾದ್ರೂ ಅಹಿತಕರ ಘಟನೆಗಳು ಸಂದರ್ಭದಲ್ಲಿ ಆ ಮಾಹಿತಿ ಕೂಡ ಗೊತ್ತಾದ ಕೂಡಲೇ ಸ್ಥಳಕ್ಕೆ ಅಲ್ಲಿರುವಂಥ ಪೊಲೀಸರು ಕಾರ್ಯನಿರತರಾಗ್ತಾರೆ. ಜೊತೆಗೆ ಮೆಟಲ್ ಡಿಟೆಕ್ಟರ್ಗಳನ್ನು ಕೂಡ ಈಗಾಗಲೇ ಇಲ್ಲಿ ತಂದು ಇಟ್ಕೊಂಡಿರುವಂಥದ್ದು. ಯಾಕಂದರೆ ಜನಸಂದಣಿ ಹೆಚ್ಚಾದಂಥ ಸಂದರ್ಭದಲ್ಲಿ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ನಲ್ಲಿ ಅಲ್ಲಲ್ಲಿ ಮೆಟಲ್ ಡಿಟೆಕ್ಟರ್ಗಳನ್ನು ಅಳವಡಿಸಿದ್ದಾರೆ. ಅಲ್ಲಿ ಜನರನ್ನು ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ಮೆಟಲ್ ಡಿಟೆಕ್ಟರ್ಗಳು ಕೂಡ ಈ ತಾತ್ಕಾಲಿಕ ಕಂಟ್ರೋಲ್ ರೂಮ್ಗಳಲ್ಲಿ ಇಟ್ಟಿರುವಂಥದ್ದು. ಸಂಜೆ ನಂತರ ಈ ಮೆಟಲ್ ಡಿಟೆಕ್ಟರ್ನ ಬಳಸುವ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಜೊತೆಗೆ ಈಗ ಸಂಜೆ ನಂತರ ಟ್ರಾಫಿಕ್ ಏನಾಗುತ್ತೆ ಅದನ್ನು ಸಮಸ್ಯೆ ಬಗೆಹರಿಸಲಿಕ್ಕೆ ಏನೆಲ್ಲ ಪ್ಲಾನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ತಾತ್ಕಾಲಿಕ ಕಂಟ್ರೋಲ್ ರೂಮಿಂದ ಮಾಸ್ಟರ್ ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನು ಕೊಡುತ್ತೆ. ಇದು ಜನರಿಗೆ ಸಾಕಷ್ಟು ಅನುಕೂಲವಾಗುತ್ತೆ. ಇಲ್ಲಿ ಬಂದು ಮಾಹಿತಿ ಕೊಟ್ಟರು ಕೂಡ ಕೂಡಲೇ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಈ ಕಿಡಿಗೇಡಿ ಅಂತವರನ್ನು ಪತ್ತೆ ಹಚ್ಚುವ ಕೆಲಸಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ತಾತ್ಕಾಲಿಕ ಕಂಟ್ರೋಲ್ ರೂಮನ್ನು ಪೊಲೀಸರು ಮಾಡ್ಕೊಂಡಿರುವಂಥದ್ದು. ಓಕೆ ನಾಗೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಕಮಾಂಡ್ ಕಂಟ್ರೋಲ್ ರೂಮ್ ಅಂತಕ್ಕಂಥ ಸಿಸ್ಟಮ್ ಇದು.